ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಎಲ್ಲ ಥರದ ಮರಗಳನ್ನು ಅಂದರೆ ಡಾಕ್ಟರ್ ಬೇಕಾದಂಥ ಔಷಧದಿಂದ ಹಿಡಿದು ಮನುಷ್ಯನಿಗೆ ತಿನ್ನುವುದಕ್ಕೆ ಬೇಕಾದಂಥ ಆಹಾರವನ್ನು ಹಿಡಿದು ಸಕಲವನ್ನು ದೇವರು ಸಕಲ ವಿಧವಾದಂಥ ಮರಗಳು ಗಿಡಗಳು ದೇವರು ಉಂಟು ಮಾಡಿದ್ದಾನೆ. ಮನುಷ್ಯ ನೋಡಿ ಪ್ರೇರೆ, ಇವನು ಏನು ಉಂಟು ಮಾಡೋಕ್ಕಾಗಲ್ಲ, ಇವನು ಏನು ಬೆಳೆಸಲ್ಲ, ಕಡಿಯೋದಕ್ಕೆ ಮಾತ್ರ ನಂಬರ್ 1. ಕಡ್ದು ಮನೆ ಮೇಲೆ ಮನೆ ಕಟ್ಟಿ ಅವ್ರು ಸಮಾಧಿ ಕಟ್ಕೋತಾ ಇದ್ದಾರೆ ಪ್ರೇರೆ. ಎಷ್ಟು ಮರಗಳು ಉಳಿಸ್ತಾ ಇದ್ದಾರೆ ಪ್ರೇರೆ. ಬದುಕಿ ಒಂದು ಮನೆ ಸಾಕಲ್ವ ಪ್ರೇರೆ, ಒಂದು ಮನೆ 2 ಮನೆ ಸಾಕು. ದೊಡ್ಡ ಕುಟುಂಬ ಇದೆ. ಏನಕ್ಕೆ ಕಟ್ತಾ ಇದ್ದೀರಾ? ಏನಕ್ಕೆ ಮರಗಳನ್ನ ಉಳಿಸ್ತಾ ಇದ್ದೀರಾ? ಆ ಮರ ನಿನಗೆ ಒಂದು ಗಾಳಿ ಕೊಡುತ್ತೆ, ಒಳ್ಳೆ ಗಾಳಿ ಕೊಡುತ್ತೆ, ಒಳ್ಳೆ ಫಲ ಕೊಡುತ್ತೆ, ನೆರಳು ಕೊಡ್ತಾ ಇದೆ ನಿನಗೆ. ನೀನಂತೂ ಯಾರಿಗೂ ಒಳ್ಳೇದು ಮಾಡ್ತಾ ಇಲ್ಲ, ಯಾರಿಗೂ ನೆರಳು ಕೊಡ್ತಾ ಇಲ್ಲ. ನಿನ್ನ ಬಾಯಿಂದ ಒಳ್ಳೆ ಫಲ ಬರಲ್ಲ, ನಿನ್ನ ಹೃದಯದಲ್ಲೂ ಒಳ್ಳೆ ಫಲ ಬರಲ್ಲ. ಆ ಬರ್ತಾ ಇರೋದು ಮರಕ್ಕಾದ್ರೂ ಉಳಿಸ್ರಯ್ಯ. ಏಂತಕ್ಕೆ ಆ ಥರ ಕಡಿತಾ ಇದ್ದೀರಾ? ಏಂತಕ್ಕೆ ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳು? ಏಂತಕ್ಕೆ ಯಾರು ಎದೆ ಮೇಲೆ ಹಾಕೋ ಹೋಗ್ತೀರಾ? ಅದು ಏಂತಕ್ಕೆ ಅಷ್ಟು ಮರಗಳನ್ನ ಕಡಿತಾ ಇದ್ದೀರಾ? ಆ ಮರ ಆದರೂ ಉಳಿಸಿ, ಅದು ನಿಮ್ಗೆ ಒಳ್ಳೇದು ಮಾಡ್ತೈತೆ. ಮತ್ತು ಯೆಹೋವ ದೇವರ ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಈ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಇದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಒಳ್ಳೆಯದರ ಕೆಟ್ಟದರ ಅಂದರೆ 2, ಒಳ್ಳೆಯದರ ಕೆಟ್ಟದರ ಮರವನ್ನು ದೇವರು ಉಂಟು ಮಾಡಿದ್ರು. ಓಕೆನಾ? ಒಳ್ಳೆಯದರ ಕೆಟ್ಟದರ. ಈಗ ಅನೇಕರ ಮನಸ್ಸಿನಲ್ಲಿ ಪ್ರಶ್ನೆ ಏನಂತ ಅಂದರೆ, ದೇವರು ಸರ್ವವ್ಯಾಪಿ ಅಲ್ವಾ, ಸರ್ವವನ್ನು ತಿಳಿದವನಲ್ವಾ, ಯಾಕೆ ಒಳ್ಳೆಯದರ ಕೆಟ್ಟದರ ಮರವನ್ನು ಉಂಟು ಮಾಡಿದ್ರು? ಒಳ್ಳೆಯದೇ ಮರ ಉಂಟು ಮಾಡ್ಬೋದಾಗಿತ್ತಲ್ಲ. ತನ್ನ ಮಕ್ಕಳು ಪಾಪ ಮಾಡುವಂತೆ ಏಂತಕ್ಕೆ ಕೆಟ್ಟ ಮರವನ್ನು ಉಂಟು ಮಾಡ್ದ ಅಂತ ಅನೇಕರು ಪ್ರಶ್ನೆ ಹಾಕ್ಬೋದು ಬೇರೆ. ನಮ್ಮ ಮಧ್ಯದಲ್ಲಿ ನೋಡುವಾಗ ಒಂದು ಟಿ ವಿ ಚಾನಲ್ನಲ್ಲಿ, ಯಾವುದೋ ಒಂದು ಟಿ ವಿ ಚಾನಲ್ ಇದೆ. ಆ ಟಿ ವಿ ಚಾನಲಲ್ಲಿ ಕುಮಾರಿನು ಅಂತ ಕಣ್ಣಿಲ್ಲದ ಬ್ಲೈಂಡ್ ಆಗಿದ್ದಾರೆ. ಅವ್ರು ಬಂದು ಪ್ರಶ್ನೆ ಹಾಕಿದ್ದೇನೆಂದರೆ, ದೇವರು ಕೆಟ್ಟದರ ಮರವನ್ನು ಯಾಕೆ ಉಂಟು ಮಾಡಬೇಕಾಯ್ತು? ಬರೀ ಒಳ್ಳೆದರ ಉಂಟು ಮಾಡಿದರೆ ಸಾಕಲ್ವಾ? ಯಾಕೆ ದೇವರೇ ತಿನ್ಸೋ ಥರ ಮಾಡಿದ್ರು ಒಳ್ಳೆದರ ಕೆಟ್ಟದರ ಮರವನ್ನು? ಆ ರೀತಿ ಹೇಳ್ತಾರೆ ಬೇರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಸ್ವತಂತ್ರರಾಗಿ ಉಂಟು ಮಾಡಿದ್ದಾರೆ ಬೇರೆ. ರೋಬೋ ಅಲ್ಲ ಮನುಷ್ಯ ರೋಬೋ ಅಲ್ಲ, ಅವನು ಸ್ವತಂತ್ರತೆ ಕೊಟ್ಟಿದ್ದಾರೆ ಅಲ್ವಾ? ಸ್ವತಂತ್ರತೆ ಇದೆ. ಮತ್ತೆ ದೇವರು ಪರೀಕ್ಷಿಸುವವನಾಗಿದ್ದಾನೆ. ಮೊದಲನೇದಾಗಿ ಪರೀಕ್ಷೆ, ಎಕ್ಸಾಮ್, ವರ್ಷ ಎಲ್ಲ ಓದಿ